ಇವತ್ತು ನಾನು ನಿಮಗೆ ಬ್ರಾಹ್ಮಿ ಬಗ್ಗೆ ಹೇಳ್ತೀನಿ. ತುಂಬ ಜನ ಒಂದೆಲಗನ್ನೇ ಬ್ರಾಹ್ಮಿ ಅನ್ಕೋತಾರೆ. ಸೊ ನಾನಿಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಇದು ಜಲ ಬ್ರಾಹ್ಮಿ, ನೀರು ಬ್ರಾಹ್ಮಿ ಅಥವಾ ಬ್ರಾಹ್ಮಿ ಅಂತ ಕರೀತಾರೆ. ಇದೇ ರಿಯಲ್ ಬ್ರಾಹ್ಮಿ. ಇದರಲ್ಲಿ ಹೋಮಿಯೋಪತಿ, ಆಯುರ್ವೇದಿಕಲ್ಲೆಲ್ಲ ಕ್ಯಾಪ್ಸೂಲ್ಸು, ಪೌಡರ್ಸ್ಗಳು ಅದನ್ನೆಲ್ಲ ಮಾಡ್ತಾರೆ. ಇದರದ್ದು ಪ್ರಯೋಜನ ಏನಂದರೆ, ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಮೆಮೊರಿ ತುಂಬ ಚೆನ್ನಾಗಿರುತ್ತೆ, ನೆನಪಿನ ಶಕ್ತಿ ಹೆಚ್ಚಿಗೆ ಆಗುತ್ತೆ. ನೀವು ಇದರಲ್ಲಿ ಲೇಹ್ಯ ಮಾಡ್ಬೋದು, ತಂಬಳಿ ಮಾಡ್ಬೋದು, ಅಥವಾ ಪೌಡರ್ ಫಾರ್ಮಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು, ಅಥವಾ ಚಟ್ನಿ ಥರ ಮಾಡ್ಕೊಂಡು ತಿನ್ಬೋದು, ತೊಕ್ಕು ಥರ ಮಾಡಿಕೊಂಡು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಇದು ಎಲ್ಲೆಲ್ಲಿರುತ್ತೆ ಅಂದರೆ, ಎಲ್ಲಿ ಒಳ್ಳೆ ನೀರಿರುತ್ತೆ ಅಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ, ರಿಯಲ್ ಬ್ರಾಹ್ಮಿ ಯಾವುದು ಅಥವಾ ಒಂದೆಲಗ ಯಾವುದು ಅಂತ ಹೇಳ್ಬಿಟ್ಟು. ಸೊ ಜಾಸ್ತಿ ಆಯುರ್ವೇದದಲ್ಲಿ ಯೂಸ್ ಮಾಡೋದು ಇದೇ ಬ್ರಾಹ್ಮಿನ. ಇಲ್ಲಿ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಬೆಳ್ಕೊಂಡಿತ್ತು. ಸೊ ಹಾಗಾಗಿ ಒಂದು ಇನ್ಫಾರ್ಮೇಷನ್ ಕೊಡೋಣ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿರೋದು. ಸೊ ಇದ್ರದ್ದು ಹೆಚ್ಚಿಗೆ ಪ್ರಯೋಜನಗಳಿದೆ. ಸೊ ನಾನಿಲ್ಲಿ ಮೇಯ್ನಾಗಿ ಏನಕ್ಕೆ ಅಂತಂದರೆ, ಮೆಮೊರಿ, ನೆನಪಿನ ಶಕ್ತಿ ಹೆಚ್ಚಾಗೋಕ್ಕೆ, ಕೂದಲು ಗ್ರೋತ್ ಆಗೋಕ್ಕೆ, ಮತ್ತು ಬೇಗ ಬಿಳಿ ಕೂದಲು ಬರ್ದಂಗೆ ಇದು ತಡೆಯುತ್ತೆ. ಮತ್ತು ಇದು ಸ್ವಲ್ಪ ಶೀತಕಾರಕ ಆಗಿರೋದ್ರಿಂದ ಇದರ ರಸನ ನೀವು ಮಕ್ಳಿಗೆ ಕೊಡಬೇಕಾದ್ರೆ ಜೇನುತುಪ್ಪದಲ್ಲಿ ಕೊಡಿ. ತುಂಬ ಪರಿಣಾಮಕಾರಿಯಾಗಿ ಅದರದ್ದು ರಿಸಲ್ಟ್ ಇರುತ್ತೆ. ಮತ್ತು ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ, ನೆನಪಿನ ಶಕ್ತಿ ಹೆಚ್ಚಿರುತ್ತೆ. ಸೊ ಇದನ್ನು ಆರಾಮಾಗಿ ಡೈಲಿ ಕೊಡ್ಬೋದು. ಅಥವಾ ಶೀತ ಕೆಮ್ಮು ಆದಾಗ ಸ್ವಲ್ಪ ಸ್ಕಿಪ್ ಮಾಡಿ, ಬಿಕಾಸ್ ಇದು ಶೀತ ಕೊಡುತ್ತೆ. ಇದನ್ನು ಜಾಸ್ತಿ ತಿಂತಾ ಇದ್ದರೆ ಶೀತ ಬರುತ್ತೆ, ಅಥವಾ ಕಫ ಇದ್ದರೆ ಎಲ್ಲ ಬೇಗ ಹೋಗಲ್ಲ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಸ್ಕಿಪ್ ಮಾಡಿ, ನಾರ್ಮಲ್ಲಾಗಿ ಎಲ್ಲ ಟೈಮಲ್ಲೂ ನೀವು ಮಕ್ಳಿಗೆ ಕೊಡ್ಬೋದು. ಏನಾದರೂ ಓದಿದ್ದೆಲ್ಲ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಯ್ತಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ನಿಮಗೂ ಇದ್ರ ಬಗ್ಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ಸ್ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಇದನ್ನು ಪಾಟಲ್ಲಿ ಕೂಡ ಆರಾಮಾಗಿ ಬೆಳ್ಕೊಳ್ಬೋದು. ಸೊ ನೀರು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ನೀರು ಹಾಕಿದರೆ ಒಳ್ಳೆ ಬೆಳೆ ಬರ್ತದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಎದ್ದ ತಕ್ಷಣ ಇದರ ರಸನ ಜೇನುತುಪ್ಪದಲ್ಲಿ ಕೊಡೋದ್ರಿಂದ ಒಳ್ಳೆ ಮೆಮೊರಿ ಬೂಸ್ಟ್ ಆಗುತ್ತೆ. ಅದಷ್ಟೇ ಅಲ್ಲ, ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ ಈ ಪ್ಲಾಂಟಿಗೆ. ಸೊ ನಮಗೆ ಗೊತ್ತಿರೋದನ್ನು ನಾವು ಹೇಳಿದ್ದೀವಿ, ನಿಮಗೆ ಗೊತ್ತಿರೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ.